ಮಗು, ಏಕೆ ಭಯಪಡುತ್ತಿರುವೆ ಕಂದ? ನಾನು ನನ್ನ ಭಕ್ತರನ್ನ ಎಂದಿಗೂ ಕೈಬಿಡುವುದಿಲ್ಲ. ನಾನು ನೀಡುವ ಸಂಕೇತಗಳು ಯಾವುದಾದರೂ ರೂಪದಲ್ಲಿ ನನ್ನ ಭಕ್ತರನ್ನ ತಲುಪಿಯೇ ತೀರುತ್ತವೆ. ಅಂಥದ್ದೇ ಒಂದು ದಿವ್ಯ ಸಂದೇಶ ನಿನ್ನ ಬಳಿ ಬಂದಿದೆ ಕಂದ. ಈಗ ಮಗು, ಈ ಸಂದೇಶವನ್ನ ಸ್ವಯಂ ನಾನೇ ನಿನ್ನ ಬಳಿ ನನ್ನ ಇಚ್ಛೆಯಿಂದಲೇ ಈ ಸಂದೇಶವನ್ನ ಈ ಸಮಯದಲ್ಲಿ ನೀನು ಕೇಳುವಂತೆ ಮಾಡಿರುವೆ ಕಂದ. ಮಗು, ಈ ಸಂದೇಶ ನಿನ್ನ ಜೀವನದ ಬಹುದೊಡ್ಡ ಬದಲಾವಣೆಯ ಸೂಚನೆಯಾಗಿರುತ್ತದೆ ಕಂದ. ಮಗು, ನಾನು ನೋಡುತ್ತಿರುವೆ, ಈ ದಿನಗಳಲ್ಲಿ ನೀನು ಬಹಳ ದುಃಖ ಹಾಗೆ ಯಾವುದೋ ಒಂದು ನೋವಿನಲ್ಲಿರುವೆ. ಯಾರ ಹತ್ತಿರವೂ ಹೇಳಿಕೊಳ್ಳದ ಸಂದರ್ಭವನ್ನು ಎದುರಿಸುತ್ತಿರುವೆ. ಏಕೆಂದರೆ ಆ ವಿಚಾರ ಯಾರ ಬಳಿಯೂ ಹೇಳಿಕೊಳ್ಳಲಾಗದಂಥದ್ದು. ಮಗು, ನಿನ್ನ ಮನದಲ್ಲಿ ಅದರ ನೋವಿದೆ. ಭವಿಷ್ಯದ ಕುರಿತು ಯೋಚನೆ ಇದೆ. ನನ್ನದು ಎಂಥ ತಪ್ಪು ನಿರ್ಧಾರವಾಗಿತ್ತು, ನಾನು ಎಂತಹ ತಪ್ಪನ್ನ ಮಾಡಿಬಿಟ್ಟೆ ಎನ್ನುವ ಕೊರಗು ನಿನ್ನನ್ನ ಕಾಡುತ್ತಿದೆ. ಈ ದಿನಗಳಲ್ಲಿ ಇದೇ ಒಂದು ಯೋಚನೆ ಸಮಸ್ಯೆಯಾಗಿ ನಿನ್ನನ್ನ ಒಳಗಿನಿಂದಲೇ ಮುರಿಯುತ್ತಿವೆ ಕಂದ. ಆದರೆ ನೆನಪಿಡು, ಈ ವಿಚಾರಗಳು ನಾನು ಗಮನಿಸಲಿಲ್ಲವೆಂದು ತಿಳಿದುಕೊಳ್ಳಬೇಡ. ನನ್ನ ಗಮನಕ್ಕೆ ಈ ವಿಚಾರ ಬಂದಿರುತ್ತವೆ. ಏಕೆಂದರೆ ನಿನ್ನ ಹೃದಯದ ವಾಸವೇ ನಾನಾಗಿದ್ದೇನೆ. ನೀನು ನನ್ನಿಂದ ಬೇರೆಯಾಗಿಲ್ಲ. ನಾನು ಕೂಡ ನಿನ್ನಿಂದ ಎಂದಿಗೂ ಬೇರೆಯಾಗಲು ಸಾಧ್ಯವೇ ಇಲ್ಲ. ನೀನು ನನ್ನದೇ ಅಂಶವಾಗಿರುವೆ. ಈ ಬ್ರಹ್ಮಾಂಡದ ಒಂದು ಕಣವಾಗಿರುವೆ. ನೆನಪಿಡು. ಹಾಗಾಗಿ ನೀನು ಮಾಡುವ ಒಳ್ಳೆಯ ಕೆಲಸಗಳೇ ಆಗಲಿ, ಕೆಲವು ಅನಿವಾರ್ಯವಾಗಿ ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳೇ ಆಗಲಿ, ಎಲ್ಲವೂ ನನ್ನಿಂದ ಮುಚ್ಚಿಡಲು ಸಾಧ್ಯವಿಲ್ಲ ಕಂದ. ನಾನು ಎಲ್ಲವನ್ನ ಗಮನಿಸುತ್ತಿರುತ್ತೇನೆ. ನೀನು ತಪ್ಪು ಮಾಡುವಾಗ ನಾನು ಅನೇಕ ರೀತಿಯ ಎಚ್ಚರಿಕೆಗಳನ್ನು ನೀಡುತ್ತೇನೆ. ನಿನ್ನ ಆತ್ಮದ ಮೂಲಕ ನಾನು ಮೆಲುಧ್ವನಿಯಲ್ಲಿ ಮಾತನಾಡುತ್ತೇನೆ. ನೀನು ತೆಗೆದುಕೊಳ್ಳುತ್ತಿರುವ ನಿರ್ಧಾರ ತಪ್ಪಾಗಿದೆ, ದುಡುಕಬೇಡ, ಸ್ವಲ್ಪ ಯೋಚಿಸು ಎಂದು ನಾನು ಮೆಲುಧ್ವನಿಯಲ್ಲಿ ಹೇಳಿದ ಕೆಲವು ಮಾತುಗಳನ್ನು ತಳ್ಳಿಹಾಕಿ ಆ ಪರಿಸ್ಥಿತಿಗೆ ಅನುಗುಣವಾಗಿ ಆ ಸಂದರ್ಭದಲ್ಲಿ ನೀನು ಕೆಲವು ತಪ್ಪುಗಳನ್ನು ಮಾಡುತ್ತೀಯ. ಆ ತಪ್ಪಿನಿಂದ ಕೆಲವು ಪಾಠಗಳು ಸಿಗುತ್ತವೆ. ಹೆದರಬೇಡ. ಮನುಷ್ಯನಿಂದ ತಪ್ಪುಗಳಾಗುವುದು ಸಹಜ. ಹಾಗಂತ ಅದೇ ತಪ್ಪುಗಳು ನಿನ್ನ ಭವಿಷ್ಯವನ್ನ ನಿರ್ಧಾರ ಮಾಡುವುದಿಲ್ಲ ಕಂದ. ನೀನು ಮಾಡಿದ ತಪ್ಪಿಗಾಗಿ ಈಗಾಗಲೇ ಪಶ್ಚಾತ್ತಾಪ ಪಟ್ಟಿರುವೆ. ನನ್ನ ಬಳಿ ಎಲ್ಲ ರೀತಿಯ ವಿವರಣೆಯನ್ನು ನೀಡಿರುವೆ. ನೀನು ನನಗೆ ವಿವರಣೆ ನೀಡುವ ಅಗತ್ಯವಿಲ್ಲ. ನೀನೇನೆಂದು ನನಗೆ ತಿಳಿದಿದೆ. ಸಮಯದ ಕೈಬೊಂಬೆಯಾಗಿ ನಿನ್ನಿಂದ ಕೆಲವು ತಪ್ಪುಗಳಾಗಿವೆ. ಇದು ನಿನ್ನ ಪ್ರಾರಬ್ಧ ಕರ್ಮಗಳ ಫಲವಾಗಿದೆ ಕಂದ. ಆದರೆ ನಿನ್ನ ಮುಂದಿನ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಳ್ಳಲು ನಾನು ನಿನಗೆ ಸಹಾಯ ಮಾಡುತ್ತೇನೆ. ಮತ್ತೊಂದು ಅವಕಾಶವನ್ನು ನೀಡುತ್ತೇನೆ. ನಿನ್ನ ಕರ್ಮಗಳ ಭಾರ ಎಂಥದ್ದೇ ಇರಲಿ, ಅದನ್ನು ನಾನು ಭರಿಸುತ್ತೇನೆ. ದಯೆ, ಕರುಣೆ, ಪ್ರೇಮದಿಂದ ನಿನ್ನನ್ನು ಆಶೀರ್ವದಿಸುತ್ತಿದ್ದೇನೆ. ಆದರೆ ಮತ್ತೆ ಪದೇ ಪದೇ ಆ ತಪ್ಪುಗಳನ್ನು ಎಂದಿಗೂ ಮಾಡಬೇಡ. ಸರಿಯಾದ ನಿರ್ಧಾರವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಬೇಕು. ನಿನ್ನ ಮನಸ್ಸಿನ ಹಿಡಿತ ನಿನ್ನದಾಗಿರಬೇಕೇ ಹೊರತು ನೀನು ಆ ಮನಸ್ಸಿನ ಹಿಡಿತಕ್ಕೆ ಎಂದೂ ಜಾರಬಾರದು. ಸರಿ, ಈಗ ತಪ್ಪಾಗಿದ್ದು ತಪ್ಪಾಗಿ ಹೋಗಿದೆ. ಅನಿವಾರ್ಯವಾಗಿಯೋ ಇಲ್ಲ ನಿನ್ನ ಇಚ್ಛೆಯಿಂದಲೆಯೋ ತಪ್ಪು ಆಗಿ ಹೋಗಿದೆ. ಆ ತಪ್ಪಿನ ಬಗ್ಗೆ ಚಿಂತೆ ಮಾಡುತ್ತಾ ಕೊರಗುತ್ತಾ ನಿರಾಶನಾಗಿ ಕುಳಿತರೆ ಮುಂದೆ ಜೀವನ ಸಾಗದು ಕಂದ. ನಿಂತಹ ಅನುಭವವಾಗುತ್ತದೆ. ಇಲ್ಲಿ ನಿನ್ನಿಂದ ಅನೇಕ ರೀತಿಯ ಸಾಧನೆಗಳಾಗಬೇಕು. ಕೆಲವರಿಗೆ ನಿನ್ನಿಂದಲೇ ಪ್ರೇರಣೆ ಸಿಗಬೇಕು. ಒಂದೇ ಒಂದು ತಪ್ಪಿಗಾಗಿ ಕೊರಗುತ್ತಾ ನಿನ್ನನ್ನು ನೀನು ನಿಂದಿಸಿಕೊಳ್ಳಬೇಡ ಮಗು. ನಿನ್ನನ್ನು ನಂಬಿದವರು ಅನೇಕರಿದ್ದಾರೆ. ಹಾಗೆ ನೀನು ಕೂಡ ಅನೇಕ ಜೀವಗಳಿಗೆ ಅನೇಕ ರೀತಿಯ ಸಹಾಯ ಮಾಡುವ ಯೋಗ ದೊರಕುತ್ತದೆ ಕಂದ. ಒಟ್ಟಾರೆಯಾಗಿ ನಿನ್ನ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಾನು ಅನೇಕ ರೀತಿಯ ಅವಕಾಶಗಳನ್ನು ನಿನ್ನ ಮುಂದೆ ಇಡುತ್ತೇನೆ ಮಗು. ಹೆದರಬೇಡ. ನನ್ನ ಆಶೀರ್ವಾದದ ಕೈಗಳು ಎಲ್ಲಿಯವರೆಗೂ ನಿನ್ನ ತಲೆಯ ಮೇಲೆ ಕೃಪೆಯ ಮೂಲಕ ಇರುತ್ತವೋ ಅಲ್ಲಿಯವರೆಗೂ ಯಾವುದೇ ಜನರು, ಯಾವುದೇ ದುಷ್ಟಶಕ್ತಿಯ ಪರಿಣಾಮವಾಗಿರಬಹುದು, ಎಂಥದ್ದೇ ಜಗತ್ತಿನ ಶಕ್ತಿಯಾಗಿರಬಹುದು, ನಿನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ನೀನು ನನ್ನ ರಕ್ಷಣೆಯಲ್ಲಿರುವೆ. ನನ್ನ ಶರಣದಲ್ಲಿರುವವರನ್ನು ಕಾಯುವ, ಸಲಹುವ, ಅವರಿಗೆ ಸಹಾಯ ಮಾಡುವ ಸಂಪೂರ್ಣ ಭಾರ ನನ್ನದಾಗಿರುತ್ತದೆ ಕಂದ. ಕೆಲವು ಬಾರಿ ನನಗೆ ಮೋಸವಾಯಿತು, ಇಲ್ಲವೇ ನನ್ನಿಂದ ತಪ್ಪಾಯಿತು ಎಂದು ನೀನು ಚಿಂತಿಸುತ್ತೀಯ. ಆದರೆ ಇದು ನಿನ್ನ ಹಿಂದಿನ ಜನ್ಮದ ಒಂದು ಹಳೆಯ ಆತ್ಮದ ಉದ್ದೇಶವಾಗಿರುತ್ತದೆ. ಚಿಂತಿಸಬೇಡ. ಅಪೂರ್ಣವಾದ ಅಧ್ಯಾಯವನ್ನು ಪೂರ್ಣಗೊಳಿಸಿಕೊಳ್ಳಲು ಆ ಆತ್ಮ ನಿನಗೆ ಒಂದು ವಂಚನೆ ಮಾಡಿರುತ್ತದೆ. ಹಾಗಾಗಿ ಯಾವುದಕ್ಕೂ ಹೆದರಬೇಡ. ಹಾಗೆ ಇದು ನನ್ನ ಜೀವನದ ಕೊನೆ ಎಂದು ತಿಳಿದುಕೊಳ್ಳಬೇಡ. ಹೆದರಬೇಡ. ಇದೇ ನನ್ನ ಜೀವನದ ಹೊಸ ಆರಂಭ ಎಂದು ಮುಂದೆ ಸಾಗು. ನಿನ್ನ ಜೊತೆ ನಿನ್ನ ಸಾಯಿ ಇದ್ದಾರೆ. ಈಗ ನಡೆದಿರುವ ಘಟನೆ ನಿನ್ನ ಜೀವನಕ್ಕೆ, ನಿನ್ನ ಸುಂದರ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಒಂದು ಪಾಠವಾಗಿರಬೇಕೇ ಹೊರತು ಅದು ನಿನ್ನ ಕೊರಗಾಗಬಾರದು, ನಿನ್ನ ನಿರಾಶೆಯಾಗಬಾರದು ಕಂದ. ಮಗು, ಈ ಚಿಂತೆಯನ್ನು ದೂರವಿಟ್ಟು ಮುಂದೆ ಸಾಗು. ಇಂತಹ ಭಯವನ್ನ ನಿನ್ನ ಮನಸ್ಸಿನಿಂದ ತೆಗೆದುಬಿಡು. ನೀನು ಒಂಟಿಯಲ್ಲ. ನಾನು ಪ್ರತಿ ಕ್ಷಣ ಪ್ರತಿ ಸಮಯದಲ್ಲೂ ನಿನ್ನ ಜೊತೆ ಇರುವೆ.
ನೀನು ನನ್ನನ್ನ ದೃಢವಿಶ್ವಾಸದಿಂದ ನಂಬಿರುವೆ. ಹಾಗಾಗಿ ನನ್ನ ದೃಷ್ಟಿ ಸದಾ ನಿನ್ನ ಮೇಲಿದೆ ಕಂದ. ನಾನು ಸದಾ ನಿನಗೆ ಸಹಾಯ ಮಾಡುವ ಹಾಗೆ ನಿನ್ನ ಜೀವನದಲ್ಲಿ ಕೆಲವು ಎಚ್ಚರಿಕೆಯ ಸೂಚನೆಗಳನ್ನು ನೀಡುತ್ತೇನೆ. ನೀನು ದಾರಿ ತಪ್ಪಿದಾಗ ಸರಿದಾರಿಗೆ ತರುವ ಪಾಠವನ್ನೂ ಕಲಿಸುತ್ತೇನೆ. ಮಗು, ನೀನೇ ನನ್ನ ಸೂಚನೆಗಳನ್ನು, ಸಂಕೇತಗಳನ್ನು ಕೆಲವು ಬಾರಿ ಗಮನಿಸದೆ ಕೆಲವು ಕಷ್ಟಗಳಿಗೆ ಗುರಿಯಾಗುತ್ತೀಯ, ಕೆಲವು ತಪ್ಪುಗಳನ್ನು ಮಾಡುತ್ತೀಯ. ನಂತರ ಆ ತಪ್ಪುಗಳ ಚಿಂತೆಯಲ್ಲಿಯೇ ನಿನ್ನನ್ನು ನೀನು ಕಳೆದುಕೊಳ್ಳುತ್ತೀಯ, ನಿರಾಶನಾಗುತ್ತೀಯ, ಕೊರಗುತ್ತೀಯ. ಇಷ್ಟಕ್ಕೆ ನಿನ್ನ ಜೀವನ ಮುಗಿದಿಲ್ಲ. ಆದರೆ ಎಲ್ಲವೂ ಮುಗಿಯಿತು ಎನ್ನುವ ನಿನ್ನದೇ ಚಿಂತೆಯಲ್ಲಿ ಮುಳುಗಿ ನೀನು ಆಲಸ್ಯಕ್ಕೆ ಜಾರುತ್ತೀಯ. ನೀನು ಇತ್ತೀಚೆಗೆ ನಿನ್ನ ಜೀವನದಲ್ಲಿ ಕೆಲವು ಅಭ್ಯಾಸಗಳನ್ನು ಮಾಡಿಕೊಂಡಿರುವೆ. ಆ ಅಭ್ಯಾಸಗಳು ನಿನ್ನನ್ನು ನಿಧಾನವಾಗಿ ಕತ್ತಲೆಯತ್ತ ಒಯ್ಯುತ್ತಿವೆ ಕಂದ. ನಿನ್ನ ಕೋಪ ನಿನ್ನ ಮೇಲೇ ಇದೆ. ಈ ಕೋಪ ನಿನ್ನ ಮನಸ್ಸಿಗೆ, ದೇಹಕ್ಕೆ ನೋವುಂಟು ಮಾಡುತ್ತಿದೆ ಮಗು. ಕೆಲವು ಬಾರಿಯ ಅಹಂಕಾರ ನಿನ್ನಿಂದಲೇ ಸ್ವಯಂ ತಪ್ಪು ಕೆಲಸಗಳಾಗುವಂತೆ ಮಾಡುತ್ತವೆ. ನಿನ್ನ ಮನಸ್ಸನ್ನ ಅಹಂಕಾರ ಆವರಿಸಿದೆ. ಕೆಲವು ಬಾರಿ ಸತ್ಯ ತಿಳಿದಿದ್ದರೂ ತಪ್ಪಾದ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳುತ್ತೀಯ. ತಪ್ಪಾದ ಜನರ ಜೊತೆ ಬೆರೆತು ತಪ್ಪಾದ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೀಯ. ಜೀವನದಲ್ಲಿ ಅಶಿಸ್ತನ ಮೂಡಿಸಿಕೊಂಡು ಇಷ್ಟೇ ನನ್ನ ಜೀವನ, ಇನ್ಯಾವುದೇ ರೀತಿ ಪರಿವರ್ತನೆಯಾಗುವುದಿಲ್ಲ ಎಂದು ಕೆಲವು ದುರಭ್ಯಾಸಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೀಯ. ನಿನಗೆ ನಿನ್ನ ಮೇಲೆ ಇರಬೇಕಾದ ಸ್ವಯಂ ಗೌರವ, ಪ್ರೀತಿ, ನಂಬಿಕೆಯನ್ನ ಕಳೆದುಕೊಳ್ಳುತ್ತೀಯ ಕಂದ. ನಿನ್ನ ಕೆಲವು ತಪ್ಪುಗಳನ್ನು ಈಗ ತಿದ್ದಿಕೊಳ್ಳುವ ಸಮಯ ಬಂದಿದೆ. ಮತ್ತೊಮ್ಮೆ ನಾನು ಎಚ್ಚರಿಸುತ್ತಿದ್ದೇನೆ. ಇಲ್ಲವಾದರೆ ಭವಿಷ್ಯದಲ್ಲಿ ಅದರ ಪರಿಣಾಮ ಎದುರಿಸಲೇಬೇಕಾಗುತ್ತದೆ. ನಿನಗೆ ನಾನು ಸುಧಾರಿಸಿಕೊಳ್ಳುವ ಅವಕಾಶವನ್ನ ನೀಡುತ್ತಿದ್ದೇನೆ. ಈಗಲೇ ನಿನ್ನ ಕರ್ಮಗಳ ಉದ್ದೇಶವನ್ನ ಸರಿಪಡಿಸಿಕೋ. ನಿನ್ನನ್ನೇ ನೀನು ನಂಬು, ಗೌರವಿಸು, ಪ್ರೀತಿಸು ಕಂದ. ಒಬ್ಬರು ಮೋಸ ಮಾಡಿದ್ದಾರೆ, ಇಲ್ಲ ಒಂದು ತಪ್ಪಾಗಿದೆ ಎಂದರೆ ಪದೇ ಪದೇ ಅವೇ ವಿಚಾರಗಳು ಮರುಕಳಿಸುವುದಿಲ್ಲ. ಅವು ಕೇವಲ ಪಾಠವಾಗಿರುತ್ತವೆ, ಒಂದು ಪರಿವರ್ತನೆಯ ಭಾಗವಾಗಿರುತ್ತವೆ ಕಂದ. ಕೆಲವು ಬಾರಿ ಅದು ನನ್ನ ಪರೀಕ್ಷೆಯೂ ಆಗಿರುತ್ತದೆ. ನಿನ್ನ ಜೀವನ ಹಾಗೆ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಡಲು ಅದು ನನ್ನ ಯೋಜನೆಯೂ ಆಗಿರುತ್ತದೆ. ಆ ಯೋಜನೆಯಲ್ಲಿ ನೀನು ದೃಢವಾದ ಮನಸ್ಸಿನೊಂದಿಗೆ ಸಮರ್ಪಕವಾದ ಸ್ಥಿತಿಗತಿಗಳನ್ನು ಪರಿಶೀಲಿಸುತ್ತಾ, ಸರಿಯಾದ ನಿರ್ಧಾರಗಳನ್ನು ದೃಢ ಮನಸ್ಸಿನಿಂದ ತೆಗೆದುಕೊಳ್ಳುತ್ತಾ, ಸರಿಯಾದ ಕರ್ಮಗಳ ಉದ್ದೇಶವನ್ನು ಅರಿತು ಸಾಗಬೇಕು. ಹಿಂದೆ ಹೋಗಬಾರದು, ಹಾಗೆ ಸೋಲೊಪ್ಪಿಕೊಳ್ಳಬಾರದು. ಮುಂದೆ ದಾರಿ ಕಾಣುತ್ತಿಲ್ಲ ಎಂದು ಹೆದರಬಾರದು. ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ. ಮುಂದಿನ ಕತ್ತಲೆಯ ದಾರಿಗೆ ಬೆಳಕಾಗಿ ಅವರೇ ನಿಲ್ಲುತ್ತಾರೆ ಎನ್ನುವ ನಂಬಿಕೆ ಇರಬೇಕಷ್ಟೇ. ಆ ನಂಬಿಕೆಗೆ ಅನುಸಾರವಾಗಿ ನನ್ನ ಮಾರ್ಗದರ್ಶನ, ನನ್ನ ಸಹಾಯ, ನನ್ನ ರಕ್ಷಣೆ ನಿರಂತರವಾಗಿ ನಿನ್ನ ಮೇಲೆ ದಯೆ, ಕರುಣೆ, ಪ್ರೇಮದ ರೂಪದಲ್ಲಿರುತ್ತದೆ ಕಂದ. ಈ ಸಾಯಿಯಲ್ಲಿ ನಂಬಿಕೆ ಇಟ್ಟು ಸಂಪೂರ್ಣವಾಗಿ ನೀನು ಶರಣಾಗಿರುವೆ ಎಂದ ಮೇಲೆ ನಿನ್ನ ಕರ್ಮಗಳ ಉದ್ದೇಶವನ್ನ ಸರಿಪಡಿಸಿಕೊಳ್ಳಲೇಬೇಕು. ನೀನು ಪ್ರಾಮಾಣಿಕ ಪ್ರಯತ್ನ ಪಡು. ನಾನು ನಿನಗೆ ಎಲ್ಲ ರೂಪದಲ್ಲೂ ಸಹಾಯ ಮಾಡುತ್ತೇನೆ. ಇದು ನನ್ನ ಭರವಸೆಯಾಗಿದೆ. ನಿನ್ನ ಕರ್ಮ ಎಷ್ಟೇ ಕೆಟ್ಟದಾಗಿರಲಿ ಅದನ್ನು ಒಳ್ಳೆಯ ಕರ್ಮದೊಂದಿಗೆ ಕೂಡಿಕೊಳ್ಳಲು ನಾನು ಸಹಾಯ ಮಾಡುತ್ತೇನೆ ಕಂದ. ತಿಳಿದೋ ತಿಳಿಯದೇನೋ ನಿನ್ನಿಂದ ಕೆಲವು ತಪ್ಪುಗಳಾಗಿವೆ. ಹಾಗಂತ ನನಗೆ ನಿನ್ನ ಮೇಲೆ ಯಾವುದೇ ಕೋಪವಿಲ್ಲ. ಸಂಜೆ 7 ಗಂಟೆಯ ಒಳಗೆ ನೀನು ನಿನ್ನ ತಪ್ಪನ್ನ ಪಶ್ಚಾತ್ತಾಪದೊಂದಿಗೆ ಬದಲಾಯಿಸಿ ಆ ತಪ್ಪನ್ನ ನಿನ್ನ ಸುಂದರ ಜೀವನ ಭವಿಷ್ಯವನ್ನ ರೂಪಿಸಿಕೊಳ್ಳುವ ಮಾರ್ಗದರ್ಶನವಾಗಿ ತೆಗೆದುಕೊಳ್ಳುವ ನಿರ್ಧಾರ ಮಾಡಿ ಸತ್ಯವಾದ ಮನಸ್ಸಿನಿಂದ ನನ್ನನ್ನು ಸ್ಮರಿಸಿದರೆ ನಾನು ನಿನಗೆ ಕಾಣಿಸಿಕೊಳ್ಳುತ್ತೇನೆ. ನನ್ನ ಸಹಾಯ ನಿನಗೆ ಸಿಗುತ್ತದೆ. ನಾನು ನಿನಗೆ ನಿನ್ನ ಈಗಿನ ಸಮಸ್ಯೆಗಳಿಗೆ ದಾರಿ ತೋರಿಸುತ್ತೇನೆ. ಇದು ನಿನ್ನ ಸಾಯಿಯ ವಚನವಾಗಿದೆ. ಒಂದು ಕೆಲಸ ಮಾಡು. ನೀನು ಶಾಂತವಾಗಿ ಒಂದು ಜಾಗದಲ್ಲಿ ಕುಳಿತು ಓಂ ಸಾಯಿರಾಮ್ ಎಂದು ಹೇಳುತ್ತಾ ನೀನು ಅನುಭವಿಸುತ್ತಿರುವ ನೋವಾಗಿರಬಹುದು, ಎಂಥದ್ದೇ ಸಮಸ್ಯೆಯ ಸುಳಿಗೆ ಸಿಕ್ಕಿ ಹಾಕಿಕೊಂಡಿರುವ ವಿಚಾರವಾಗಿರಬಹುದು, ಅದನ್ನು ಸಂಪೂರ್ಣವಾಗಿ ನನ್ನ ಶರಣಕ್ಕೆ ಒಪ್ಪಿಸು. ಒಂದು ಹೂವಿನ ಮೂಲಕ ಯಾವಾಗ ನಿನಗೆ ನನ್ನ ಈ ಸಂದೇಶ ದೊರಕುತ್ತದೋ ಆ ಸಮಯದಲ್ಲಿ ಆ ತಕ್ಷಣವೇ ಈ ಪರಿಹಾರವನ್ನ ಮಾಡಿಕೊ. ಮಗು, ನಾನು ನಿನ್ನ ಶಬ್ದಗಳಿಗಿಂತ ಹೆಚ್ಚಾಗಿ ನಿನ್ನ ಭಾವದೊಂದಿಗೆ ಬೆಸೆದುಕೊಳ್ಳುತ್ತೇನೆ. ಪ್ರಸನ್ನನಾಗಿದ್ದೇನೆ ನಿನ್ನ ಭಕ್ತಿಗೆ ಕಂದ. ಮಗು, ನಿನ್ನಲ್ಲಿ ಭಕ್ತಿ ಇದೆ, ಪವಿತ್ರವಾದ ಆಲೋಚನೆಗಳಿದೆ. ಆದರೂ ಕೂಡ ಕೆಲವು ಬಾರಿ ಜೀವನದ ಅನಿವಾರ್ಯತೆಗಳಿಗೆ ಸಿಲುಕಿ ನಿನ್ನಿಂದಲೂ ಕೂಡ ಕೆಲವು ತಪ್ಪುಗಳಾಗುತ್ತವೆ. ಅಶಿಸ್ತಿನಿಂದ ವರ್ತಿಸುತ್ತೀಯ. ಕೆಲವು ಬಾರಿ ನಿನ್ನ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮಗಳು ಕಾಡುತ್ತವೆ. ಮಗು, ನೀನು ನನ್ನ ಶರಣದಲ್ಲಿದ್ದರೆ ಅವೆಲ್ಲವಕ್ಕೂ ಮುಕ್ತಿ ಸಿಗುತ್ತದೆ. ನಿನಗೆ ಸರಿದಾರಿ ತೋರುತ್ತೇನೆ. ಒಳ್ಳೆಯ ಮಾರ್ಗದರ್ಶನದೊಂದಿಗೆ ಒಳ್ಳೆಯ ತೀರ್ಮಾನ ಖಂಡಿತ ಸಿಗುತ್ತದೆ ಕಂದ. ನಿಷ್ಕಲ್ಮಶವಾದ ಭಾವದ ಭಕ್ತಿಯೊಂದಿಗೆ ಒಮ್ಮೆ ನನ್ನನ್ನ ವಿಶ್ವಾಸದಿಂದ ಬಾಬಾ ಎಂದು ಕೂಗಿ ನೋಡು. ಆ ಕ್ಷಣವೇ ಅದೃಶ್ಯ ರೂಪದಲ್ಲಿ ನಿನ್ನ ಸಂಕಟಗಳು ದೂರವಾಗುತ್ತವೆ ಕಂದ. ನಿನಗೆ ಕೆಲವು ಬಾರಿ ಅರ್ಥವೇ ಆಗುವುದಿಲ್ಲ.
ನಾನು ನಿನ್ನನ್ನು ಎಂತಹ ದೊಡ್ಡ ಗಂಡಾಂತರದಿಂದ ಪಾರು ಮಾಡಿರುವೆ ಎಂದು ಕೆಲವು ಬಾರಿ ಮರೆತು ವರ್ತಿಸುತ್ತೀಯ. ಮಗು, ನಿನ್ನ ಜೀವನದಲ್ಲಿ ಈ 3 ಮಾತುಗಳನ್ನು ನೆನಪಿಡು ಕಂದ. ಸತ್ಯದ ಮಾರ್ಗ, ಒಳ್ಳೆಯ ಉದ್ದೇಶದ ಕರ್ಮ, ತಂದೆ ತಾಯಿ ಗುರುವಿನ ಸೇವೆ ಮಾಡು, ಗೌರವ ಕೊಡು, ಹಾಗೆ ನನ್ನ ನಾಮಸ್ಮರಣೆ ಮಾಡು. ಈ ಮಾತುಗಳ ಪಾಲನೆ ಮಾಡಿದ್ದೇಯಾದರೆ ನಿನ್ನ ಜೀವನದ ಖುಷಿಯನ್ನ, ನೆಮ್ಮದಿಯನ್ನ ಯಾವ ಶಕ್ತಿಯೂ ಕಸಿದುಕೊಳ್ಳಲಾರದು ಕಂದ. ಈ ಸಂದೇಶ ಸಾಧಾರಣವಲ್ಲ, ಇದು ಒಂದು ಎಚ್ಚರಿಕೆಯಾಗಿದೆ. ಎಲ್ಲರ ಬಳಿಗೂ ನನ್ನ ಸಂದೇಶ ಹೋಗುವುದಿಲ್ಲ. ನಾನು ಯಾರ ಬಳಿ ಹೋಗಬೇಕೆಂದು ಬಯಸುತ್ತೇನೋ, ತೀರ್ಮಾನಿಸಿರುತ್ತೇನೋ ಅವರ ಬಳಿಗೆ ಮಾತ್ರ ಹೋಗುತ್ತದೆ. ನೀನು ಅದಕ್ಕೆ ಅರ್ಹನಾಗಿದ್ದೆ, ಹಾಗಾಗಿಯೇ ಆಯ್ಕೆ ನನ್ನದಾಗಿತ್ತು ಕಂದ. ನಿನ್ನ ಮುಂದಿನ ಜೀವನ, ಭವಿಷ್ಯ ಸುಂದರವಾಗಿದೆ. ಅದನ್ನು ಸುಂದರವಾಗಿ ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳಲು ನಾನು ನಿನಗೆ ಸಹಾಯ ಮಾಡುತ್ತೇನೆ, ಮಾರ್ಗದರ್ಶನ ಮಾಡುತ್ತೇನೆ. ಹಾಗಾಗಿ ಯಾವುದಕ್ಕೂ ಭಯಪಡಬೇಡ. ಯಾವುದೇ ಕೆಟ್ಟ ಶಕ್ತಿಯಾಗಿರಲಿ, ಎಂಥದ್ದೇ ಜನರ ಪ್ರಭಾವವಾಗಿರಲಿ ನಿನ್ನ ಮೇಲೆ ಹಾವಿಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಕಂದ. ನಿನ್ನ ಸಾಯಿಯ ಮೇಲೆ ನಂಬಿಕೆ ಇದೆ ಅಲ್ಲವೇ? ಈಗ ನಿನ್ನ ಮನದಲ್ಲಿರುವ ಭಯ, ಆತಂಕ, ಚಿಂತೆ ಎಲ್ಲವನ್ನ ದೂರ ತಳ್ಳು. ಸಾಯಿಯ ಸ್ಮರಣೆಯೊಂದಿಗೆ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಎದ್ದೇಳು. ಮುಂದಿನ ಭವಿಷ್ಯ ಹಾಗೆ ಸುಂದರವಾದ ಜೀವನದ ಕುರಿತು ಕೆಲವು ಯೋಜನೆಗಳನ್ನು ಮಾಡು. ಖಂಡಿತ ಆ ಯೋಜನೆಗಳಿಗೆ ನಾನು ಸ್ಪಂದಿಸುತ್ತೇನೆ. ಸರಿಯಾದ ದಾರಿಯಲ್ಲಿ ಸಾಗಿ ಸರಿಯಾದ ವೇದಿಕೆಯನ್ನ ಪಡೆದುಕೊಳ್ಳಲು ನನ್ನ ಸಹಾಯ ಸಿಗುತ್ತದೆ. ಹಾಗೆ ನಿನ್ನ ದಾರಿಯಲ್ಲಿ ಎಂತಹ ಅಡೆತಡೆಗಳಿದ್ದರೂ ಕೂಡ ಅವುಗಳನ್ನು ಸ್ವಚ್ಛ ಮಾಡಿಕೊಡುವ ಭಾರ ನನ್ನದಾಗಿರುತ್ತದೆ. ಮಗು, ಯಾವುದಕ್ಕೂ ಹೆದರಬೇಡ. ನನ್ನ ಕೃಪೆ, ನನ್ನ ಆಶೀರ್ವಾದ ನಿನ್ನ ತಲೆಯ ಮೇಲೆ ಎಲ್ಲಿಯವರೆಗೂ ಇರುತ್ತದೋ ಅಲ್ಲಿಯವರೆಗೂ ಯಾರೂ ಕೂಡ ನಿನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಇದು ನಿನ್ನ ಸಾಯಿಯ ವಚನವಾಗಿದೆ. ಈಗ ನಿನ್ನ ಮುಂದಿನ ಜೀವನ, ಭವಿಷ್ಯದ ಕುರಿತು ನಿರ್ಧಾರ ತೆಗೆದುಕೊಳ್ಳುವ ಸಮಯ ನಿನ್ನದಾಗಿದೆ. ಹಾಗಾಗಿ ಯಾರಿಂದಲೋ ನೋವು ಸಿಕ್ಕಿದೆ, ವಂಚನೆ ಸಿಕ್ಕಿದೆ, ಇಲ್ಲವೇ ನಿನ್ನಿಂದಲೇ ಕೆಲವು ತಪ್ಪುಗಳಾಗಿದ್ದವು ಎನ್ನುವುದರ ಬಗ್ಗೆ ಚಿಂತೆ ಮಾಡುವುದನ್ನು ನಿಲ್ಲಿಸಿ ಸರಿಯಾದ ಯೋಜನೆಯೊಂದಿಗೆ ಸರಿಯಾದ ನಿರ್ಧಾರವನ್ನು, ಸಮಯವನ್ನು, ಪರಿಸ್ಥಿತಿಯನ್ನು, ಕೆಲವು ಜನರನ್ನು ಸಂಭಾಳಿಸುತ್ತಾ ತೆಗೆದುಕೋ. ನಿನ್ನ ಇಚ್ಛೆಗೆ ಅನುಗುಣವಾಗಿ ಸಮಯ, ಪರಿಸ್ಥಿತಿ, ಜನರು ಬದಲಾಗುವ ಹಾಗೆ, ನಿನಗೆ ಸ್ಪಂದಿಸುವ ಹಾಗೆ ಮಾಡುವ ಜವಾಬ್ದಾರಿ ನನ್ನದಾಗಿರುತ್ತದೆ. ಅದು ಯಾರದ್ದೇ ವಿಚಾರವಾಗಿರಲಿ, ವೈಯಕ್ತಿಕ ವಿಚಾರವೇ ಆಗಿರಲಿ, ಮಕ್ಕಳ ವಿಚಾರವೇ ಆಗಿರಲಿ, ಇಲ್ಲವೇ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮಗಳ ವಿಚಾರವೇ ಆಗಿರಲಿ, ಖಂಡಿತ ನಾನು ನಿನ್ನ ಜೊತೆಗಿದ್ದು ನಿನಗೆ ಸಹಾಯ ಮಾಡುತ್ತೇನೆ. ಪುಣ್ಯ ವೃದ್ಧಿ ಮಾಡಿಕೊಳ್ಳುವ ಕಾರ್ಯಗಳನ್ನು ನಿನ್ನ ಮೂಲಕವೇ ಮಾಡಿಸುತ್ತೇನೆ. ಮಗು, ದಯೆ, ಕರುಣೆ, ಪ್ರೇಮದೊಂದಿಗೆ, ಸೇವೆಯ ಭಾವದೊಂದಿಗೆ ಮುಂದೆ ಹೋಗು. ಖಂಡಿತ ನೀನು ಏನು ಕೊಡುತ್ತೀಯೋ ಅದೇ 10 ಪಟ್ಟು ಮರಳುವ ಸಿದ್ಧತೆ ನಾನು ಮಾಡುತ್ತೇನೆ. ಈಗ ಹೇಳು: ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.